ಆಯ್ತು ಟೋಪಿ ಹಾಕ್ಬಿಡಿ, ವಿಡಿಯೋ ಮಾಡಿ ಟೋಪಿ ಹಾಕ್ಬಿಡಿ. ನಮಸ್ಕಾರ. ಶಿವನಹಳ್ಳಿ ಗ್ರಾಮ ಪಂಚಾಯಿತಿ ಇವತ್ತು ಜೂನ್ 5 ತಮ್ಮೆಲ್ಲ ಗೊತ್ತಿದೆ, ವಿಶ್ವ ಪರಿಸರ ದಿನ. ಇದರ ಅಂಗವಾಗಿ ನಾವು ಇವತ್ತು ಒಂದು ಪ್ರಾತ್ಯಕ್ಷಿಕೆ ಮಾಡ್ತಾ ಇದ್ದೀವಿ. ಪ್ರಾತ್ಯಕ್ಷಿಕೆ ಅಂದರೆ ಕಳೆದ ವರ್ಷ ನಾವು ಜೂನ್ 5ನೇ ತಾರೀಕು ಇದೇ ದಿನಾಂಕ ವಿಶ್ವ ಪರಿಸರ ಇದೇ ಜಾಗದಲ್ಲಿ ಗಿಡ ನೆಟ್ಟಿದ್ದು. ನೀವು ಇವತ್ತು ಮೌಲ್ಯಮಾಪನ, ಪ್ರಾತ್ಯಕ್ಷಿಕೆ ಅಂತಿಂದ ಮೌಲ್ಯಮಾಪನ ನಾವು ಕಳೆದ ಹೋದ ವರ್ಷ ಜೂನ್ 2025 ಜೂನ್ 5ನೇ ತಾರೀಕು ಸುಮಾರು 100 ಗಿಡ ನೆಟ್ಟಿದ್ದು. ಇದು ಶಿವನಹಳ್ಳಿ ಗ್ರಾಮದ ಸ್ಮಶಾನ ಅಂದರೆ ರುದ್ರಭೂಮಿಯಲ್ಲಿ ನಾವು ಹೋದ ವರ್ಷ ನಮಗೆ ಬೇಸಿಗೆ ಟೈಮಲ್ಲಿ ಯಾವುದೋ ಒಂದು ಸಾವಾದಾಗ ನಾವು ಸಾವು ಬಂದಿದ್ದು. ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ಒಬ್ಬರು ಸಾವಾಗಿತ್ತು. ಆ ಸಂದರ್ಭದಲ್ಲಿ ಬಂದಾಗ ನಮಗೆ ತುಂಬ ಬೇಜಾರಾಗ್ತು. ಏನು ಅಂದರೆ ಇಷ್ಟೊಂದು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅವತ್ತು ನಾವು ಸಂಕಲ್ಪ ಮಾಡಿದೆ, ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ನಮ್ಮ ಎಲ್ಲ ಆಡಳಿತ ಮಂಡಳಿ ಎಲ್ಲ ಸಂಕಲ್ಪ ಮಾಡೋದು ಏನು, ಇನ್ಮೇಲೆ ಶಿವನಹಳ್ಳಿ ಗ್ರಾಮ ಪಂಚಾಯತ್ ಎಲ್ಲ ಸ್ಮಶಾನಕ್ಕೂ ಕೂಡ ನಾವು ಗಿಡ ನೆಡುವ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಅವತ್ತು ಸಂಕಲ್ಪ ಮಾಡಿದೋ. ಆ ಅಂಗವಾಗಿ ಹೋದ ವರ್ಷ ಜೂನ್ 5 2025ನೇ ತಾರೀಕಿಗೆ ನಾವು ಸುಮಾರು 100 ಗಿಡ ಈ ಶಿವನಹಳ್ಳಿ ಗ್ರಾಮದ ಸ್ಮಶಾನಕ್ಕೆ 100 ಗಿಡ ನೆಟ್ಟೋ. ಇವತ್ತಿನ ಏನಕ್ಕೆ ಇದೇ ಗ್ರಾಮದಲ್ಲಿ ಇವತ್ತು ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಅಂತಂದರೆ, ಕಳೆದ ವರ್ಷ ಮಾಡಿದಂಥ ಕಾರ್ಯಕ್ರಮದಲ್ಲಿ ಏನಾದರೂ ಫೇಲ್ಯೂರ್ ಆಗಿದೆಯಾ? ಈ ಸಾಮಾನ್ಯವೆಲ್ಲ ಕೆಲವರೆಲ್ಲ ನಮ್ಮನ್ನ ವಿಡಂಬನೆ ಮಾಡ್ತಾರೆ, ಏನು ವಿಶ್ವ ಪರಿಸರ ದಿನ ಬರೀ ಕಟ್ಟಡ ಗಿಡ ನೆಡ್ತೀರಾ, ಆದರೆ ನೀವು ಯಾವುದು ಕೂಡ ಅದನ್ನ ಯಾವುದು ಗಿಡ ಉಳಿಸ್ಕೊಳ್ಳೋಂಥ ಒಂದು ಅಪವಾದ ಇದೆ. ಆ ಅಪವಾದ ಹೋಗ್ಲಾಡ್ಸೋಕ್ಕೋಸ್ಕರ ಇವತ್ತು ನಾವು ಗಿಡ ನೆಟ್ಟಿದ್ದೀವಿ. ನೋಡಿ, ನೀವೇ ನೋಡ್ಬೋದು ಎಷ್ಟು ಸೊಗಸಾಗಿ ಬೆಳೆದಿದೆ. ಈ ವರ್ಷ ತುಂಬ ಕಠಿಣವಾದ ಬೇಸಿಗೆ ಇತ್ತು, ತುಂಬ ಕಷ್ಟದ ಬೇಸಿಗೆ ಇತ್ತು. ಆ ಬೇಸಿಗೆ ಕಾಲದಲ್ಲಿ ಕೂಡ ನಾವು ನಮ್ಮೆಲ್ಲ ಸಿಬ್ಬಂದಿಯ ಸಹಕಾರದೊಂದಿಗೆ ಪ್ರತಿ ಸ್ವಚ್ಛ ಶುಕ್ರವಾರ ದಿನ ಈ ಒಂದು ತಿಂಗಳಲ್ಲಿ ಒಂದ್ಸಲ ಈ ಸ್ಮಶಾನದಲ್ಲಿ ಬಂದು ಈ ಗಿಡಕ್ಕೆ ನಾವು ಪಾತಿ ಮಾಡುವಂಥದ್ದು, ಟ್ಯಾಂಕರ್ ಮೂಲಕ ನೀರು ಹೊಡಿಸಿದ್ದೀವಿ. ನಾವೆಲ್ಲ ಬಿಂದಿಗೆ ಮತ್ತು ಚೊಂಬು ಇದ್ರ ಮುಖಾಂತರ ನಾವು ಗಿಡಕ್ಕೆ ನೀರು ಹಾಕಿ ಅದನ್ನು ಗಿಡ ಬದಿಸಿದ್ದೀವಿ. ಈ ಕಳೆದ ಬೇಸಿಗೆಯಲ್ಲಿ ನಾವು ಈ ಗಿಡ ಬದುಕೋತು ಅಂತಂದರೆ ಇನ್ನು ಮುಂದೆ ಯಾವುದೇ ಕಾರಣ ಸಮಸ್ಯೆ ಆಗಲ್ಲ. ನೋಡಿ, ತುಂಬ ಚೆನ್ನಾಗಿ ಇದೇ ಥರ 100 ಗಿಡ, ಒಂದು 4 ರಿಂದ 5 ಗಿಡ ಮಾತ್ರ ಹೋಗಿರ್ಬೋದು. ಇನ್ನು ಎಲ್ಲ ಗಿಡ ಕೂಡ ತುಂಬ ಚೆನ್ನಾಗಿದೆ. ನಾವು ಇವತ್ತು ವಿಶ್ವ ಪರಿಸರ ದಿನ ಈ ಏನು 5 ಲ್ಯಾಬ್ಸ್ ಆಗಿರೋ ಗಿಡಕ್ಕೆ ನಾವು ಅದೇ ಜಾಗದಲ್ಲಿ ಇವತ್ತು ಗಿಡ ನೆಡುವಂಥದ್ದು, ಜೊತೆಗೆ ನಾವು ನೆಟ್ಟಿರೋ ಗಿಡಕ್ಕೆ ಇವತ್ತು ಪುನಶ್ಚೇತನೆ ಮಾಡುವಂಥದ್ದು, ಏನೋ ಪಾತಿ ಮಾಡುವಂಥದ್ದು, ನೀರು ಕಟ್ಟುವಂಥದ್ದು, ಕಳೆ ತೆಗೆಯುವಂಥದ್ದು, ಈ ಒಂದು ಪುನಶ್ಚೇತನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಸಹಕಾರ ನೀಡಿದಂಥ ಗ್ರಾಮ ಪಂಚಾಯತ್ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ಮತ್ತು ನಮ್ಮ ಅಧ್ಯಕ್ಷರುಗಳು, ಚುನಾಯಿತ ಪ್ರತಿನಿಧಿಗಳು ನಮಗೆ ಸಹಕಾರ ನೀಡಿದ್ರು. ಅವರೆಲ್ಲರಿಗೂ ಹೊಂದಿಸ್ತಾ ವಿಶ್ವ ಪರಿಸರ ದಿನ ನಾವು ಈ ವರ್ಷ ಇನ್ನೊಂದು ವಿಶೇಷ ಕಾರ್ಯಕ್ರಮ ಇದೆ. ಏನು, ಮಾತೆಗೊಂದು ವೃಕ್ಷ ಅಂದರೆ ತಾಯಿಗೊಂದು ಗಿಡ ನೆಡುವಂಥ ಕಾರ್ಯಕ್ರಮ ಅಂತ ಸರ್ಕಾರದಲ್ಲಿ ಒಂದು ಘೋಷಣೆ ಆಗಿದೆ. ಸೊ ಹಾಗಾಗಿ ನಾವು ಈ ವರ್ಷ ಇವತ್ತು ಸಾಂಕೇತಿಕ ಮಾಡಿದ್ದೀವಿ. ಮುಂದಿನ ಒಳ್ಳೆ ಮಳೆ ಬಂದ ಇದೇ ತಿಂಗಳಲ್ಲಿ ಮುಂದೆ ಮಳೆ ಬಂದರೆ ಮುಂದೆ ಕಾಳೆಗೊಂದೊಡ್ಡಿ ಗ್ರಾಮದಲ್ಲಿ ಕೂಡ ನಾವು ಇದೇ ಥರ ತುಂಬ ಭೂಮಿ ಚೆನ್ನಾಗಿದೆ, ಆ ಗ್ರಾಮದಲ್ಲೂ ಕೂಡ ವಿಶ್ವ ಪರಿಸರದ ಇನ್ನೂ ಅದ್ದೂರಿಗೆ ಇದೇ ತಿಂಗಳಲ್ಲಿ ಪುನಃ ಇನ್ನೊಂದ್ಸಲ ಮಾಡ್ತೀವಿ ಅಂತ ನಾನು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಹೊಂದಿಸ್ತಾ ತಮ್ಮ ಮಾಧ್ಯಮ ಮುಖಾಂತರ ಈ ಒಂದು ಇನ್ನೂ ಮತ್ತೊಮ್ಮೆ ಸ್ಪಷ್ಟ ಮಾಡ್ತಾ ಇದ್ದೀನಿ. ನಾವು ನೆಟ್ಟಿರೋ ಗಿಡ 95% ಸಕ್ಸಸ್ ಆಗಿದೆ. ನೀವೇ ನೋಡ್ಬೋದು, ಇದೇನು ಬರೀ ಮಾತಾಡುವಂಥದ್ದೆಲ್ಲ, ಎಲ್ಲ ಗಿಡ ನೋಡ್ಬೋದು ನೀವು ಅಂತ ನಾನು ಹೇಳ್ತಾ, ಅದು ತುಂಬ ಖುಷಿ ಆಗ್ತದೆ. ಇವತ್ತು ನಾವು ನೆಟ್ಟಿರೋ ಗಿಡ ಇವತ್ತು ರಿಸರ್ವ್ ಕೊಡ್ತೀವಿ, ಅದು ನಮ್ಮ ಕಣ್ಮುಂದೆ ರಿಸಲ್ಟ್ ಇದೆ ಅಂತ ನೀವು ನೋಡ್ಬೋದು. ತುಂಬ ಖುಷಿ ಆಗ್ತದೆ. ಇಷ್ಟು ಹೇಳ್ತಾ ಇಷ್ಟಪಡ್ತೀನಿ. ಇವತ್ತು ಶಿವನಹಳ್ಳಿ ಗ್ರಾಮ ಪಂಚಾಯತ್ದಲ್ಲಿ ನಮ್ಮ ಚೀಫ್ ಕೃಷ್ಣಮೂರ್ತಿ ಸರ್ ಅವ್ರನ್ನ, ನಮ್ಮ ಚೀಫ್ ಗೆಸ್ಟ್ ಶಿವನಹಳ್ಳಿ ಗ್ರಾಮ ಪಂಚಾಯತಿ PDO ಕೃಷ್ಣಮೂರ್ತಿ ಸರ್ ಅವರು ಸಕ್ಸಸ್ಫುಲ್ ಆಗಿ 2025ದಲ್ಲಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಮಾಡೋರೆ. ಸೊ ಅದು ನೋಡಿಕೊಂಡ್ರೆ ಇಲ್ಲೇ ಗೊತ್ತಾಗುತ್ತೆ ಎಷ್ಟು ಪ್ಲ್ಯಾಂಟ್ ಸಕ್ಸಸ್ ಆಗಿದ್ದಾವೆ ಅಂತ. ಸೊ ಪ್ಲ್ಯಾಂಟಿಂಗ್ ಮಾಡಿ ಯಾರೂ ಬಿಟ್ಟಿಲ್ಲ. ಸೊ ಆ ಪ್ಲ್ಯಾಂಟ್ಸ್ ಹೆಂಗಿದ್ದಾವೆ ಅಂತ ಹೆಲ್ತ್ ಎಲ್ಲ ಚೆಕ್ ಮಾಡ್ಕೊತ ಗಿಡಗಳಿಗೆ ವೀಡ್ಸ್ ಎಲ್ಲ ತೆಗೆಯೋದು, ವಾಟರಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ. ಸೊ ಇಷ್ಟು ಚೆನ್ನಾಗಿ ಮಾಡಿದಂಥ ಕೃಷ್ಣಮೂರ್ತಿ ಸರ್ಗೆ ತುಂಬ ಥ್ಯಾಂಕ್ಸ್. ಸೊ ಎಲ್ಲರಿಗೂ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಅವರು ಎಲ್ಲರೂ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಮಾಡ್ತಾ ಇರೋದಕ್ಕೆ, ಅದನ್ನು ಎನ್ವಿರಾನ್ಮೆಂಟ್ನ ಸೇವ್ ಮಾಡ್ತಾ ಇದ್ದಕ್ಕೆ. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇವೆಲ್ಲ ನೋಡ್ಬೋದು. ಇವತ್ತು ಇದು ನಾವು ಈ ಒಂದು ಸ್ಮಶಾನ ಹೇಗಿತ್ತು ಹಿಂದೆ ಅಂದರೆ, ಏನು ಶವ ಸಂಸ್ಕಾರ ಮಾಡುವಂಥ ಬಂದಂಥವ್ರು ಎಷ್ಟು ಬೇಗ ದಫನ್ ಮಾಡಿಬಿಟ್ಟು ಬೇಗ ಹೊರಟೋಗ್ಬೇಕು ಅನ್ನೋ ಪರಿಸ್ಥಿತಿ. ಇವತ್ತು ನೋಡಿ, ಇದು ಸ್ಮಶಾನ ಅಂತ ಯಾವುದೇ ಕಾರಣಕ್ಕೆ ಅನಿಸಲ್ಲ. ನೀವೇ ನೋಡ್ಬೋದು, ಸುತ್ತ ಎಷ್ಟು ಹಸನಾಗಿದೆ, ಮತ್ತು ಎಲ್ಲ ಗಿಡಗಳು ನೋಡಿ ಎಲ್ಲ ಹಚ್ಚ ಹಸಿರಾಗಿದೆ. ಇಷ್ಟೊಂದು ಬೇಸಿಗೆಯಲ್ಲಿ ಕೂಡ ಈ ಸಲ ಯಾವುದೇ ಕಾರಣಕ್ಕೂ ಗಿಡ ಫೇಲ್ಯೂರ್ ಆಗಲ್ಲ. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರ್ತಾ ಇದ್ದಾರೆ ಈಗ, ಅವ್ರು ಏನಂತ ಹೇಳಿದ್ರು, ನಾವು ಗಿಡ ಕೊಡ್ತೀವಿ ಸ್ವಾಮಿ, ನೀವು ಆದರೆ ಯಾರು ಕೂಡ ಗಿಡ ನೆಡ್ತೀರಾ, ಅದನ್ನ ಯಾರು ಉಳಿಸ್ಕೊಳ್ಳಲ್ಲ ಅಂತ ಹೇಳಿದ್ರಿ. ನಾವು ಒಂದು ಗಿಡ ನೆಟ್ಟರೆ ಆ ಗಿಡವನ್ನು ನಾವು ಹೇಗೆ ನಮ್ಮ ಮಕ್ಕಳು ಸಾಕ್ತೀವೋ ಅದೇ ರೀತಿ ಮಕ್ಕಳಿಗೆ ಹೇಗೆ ಅವ್ರಿಗೆ ಟೈಮ್ ಊಟ ಕೊಡುವಂಥದ್ದು, ಸ್ನಾನ ಮಾಡಿಸೋದು, ಬಟ್ಟೆ ತೋರಿಸೋದು ಹೇಗೆ ಒಂದು ಮಾಡ್ತೀವೋ ಅದೇ ರೀತಿ ಕೂಡ ನಾವು
ಒಂದು ಗಿಡ ನೆಟ್ಟಿದ್ಮೇಲೆ ಆ ಗಿಡವನ್ನು ಯಾವ ಸರಿಯಾಗಿ ನೀರು ಕೊಡುವಂಥದ್ದು, ಅದು ಕಳೆ ತೆಗೆಯುವಂಥದ್ದು, ಮತ್ತು ಅದಕ್ಕೆ ಬೆನ್ನೆಲುಬಾಗಿ ಏನೋ ಕೋಲ್ ನೆಟ್ಟಿ ಅದನ್ನ ಒಂಚೂರು ಸ್ಟ್ರೆಂತ್ ಮಾಡುವಂಥದ್ದು, ಇದೆಲ್ಲ ಕೂಡ ನೋಡ್ಬೋದು. ಸುಮಾರು 90 ನಮ್ಮ ಜಗದೀಶ್ ಅವ್ರು ಬಂದಿದ್ದಾರೆ RF ಅವರೇ ಹೇಳ್ಬೇಕು, 100 ಗಿಡ ಕೊಟ್ಟಾಗ ಅವ್ರು ಏನು ಹೇಳಿದ್ರು, ಸುಮ್ಮನೆ ಗಿಡ ಕೊಡ್ತೀವಿ ನೀವು ಗಿಡ ಉಳಿಸ್ಕೊಳ್ಳೋಣ ಅಂತ ಹೇಳಿದ್ರು. ನೀವೇ ನೋಡ್ಬೋದು ಎಲ್ಲ ಗಿಡ ಸಕ್ಸಸ್ ಇದೆ. ಒಂದು ನಂತರ 4 5 ಗಿಡ ಅಷ್ಟೇ ಹೋಗಿರುವಂಥದ್ದು, ಎಲ್ಲ ಗಿಡ ಕೂಡ ಸಕ್ಸಸ್ ಇದೆ. ಸೊ ಹಾಗಾಗಿ ನಮ್ಗೆ ತುಂಬ ಖುಷಿ ಆಗ್ತದೆ. ನಾವು ನೆಟ್ ಗಿಡ ಇಂಥ ಬೇಸಿಗೆಲಿ ಈ ಸಲ ಮಳೆ ಕಡಿಮೆ ಐತಿ ಈ ವರ್ಷ, ಆದರೂ ಕೂಡ ಈ ಮಳೆಯಲ್ಲಿ ಕೂಡ ಗಿಡ ಒಣಗಿ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲ ಪಾಪ ಪ್ರತಿ ಶುಕ್ರವಾರದಂದು ನೀರು ಹಾಯಿಸುವಂಥದ್ದು, ಕಳೆ ಕೀಳುವಂಥದ್ದು, ಲೆವೆಲ್ ಮಾಡುವಂಥದ್ದು, ಪಾತಿ ಮಾಡುವಂಥದ್ದು ಎಲ್ಲ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆಯಿಂದ ಪಾಪ ಬೆಳಿಗ್ಗೆ 7 ಗಂಟೆಗೆಲ್ಲ ಸಿಬ್ಬಂದಿಯವರು ಬಂದು ನೋಡಿ ಈಗ ಅಷ್ಟಾಗಿ ಕ್ಲೀನ್ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೂ ಹೆಮ್ಮೆ ಅನಿಸ್ತದೆ. ನಾವು ಗ್ರಾಮ ಪಂಚಾಯತ್ ಮಾಡುವಂಥ ಕಾರ್ಯಕ್ರಮ ಬರೀ ಕಾಟದ ಕಾರ್ಯಕ್ರಮ ಅಲ್ಲ, ನಾವು ಅದನ್ನ ಅರ್ಥಪೂರ್ಣವಾಗಿ ಮಾಡ್ತಾ ಇದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಉಮೇಶ್ ಕುಮಾರ್ ಅಂತ. ನಾನು ಉಪ ವಲಯಾರಣ್ಯಾಧಿಕಾರಿ. ನಾನು ಕನಕಪುರ ಕಸಬಾ ಹೋಬಳಿ ಉಪ ವಲಯಾರಣ್ಯಾಧಿಕಾರಿ. ಏನು ಇಲ್ಲಿ ಶಿವನಹಳ್ಳಿ ಇದು ಸ್ಮಶಾನ ಜಾಗಕ್ಕೆ ನಾವು ಹೋದ ವರ್ಷ 100 ಗಿಡ ವಿತರಣೆ ಮಾಡಿದ್ದು. ಎಲ್ಲ ವಿತರಣೆಯಲ್ಲಿ ಗಿಡಗಳನ್ನೆಲ್ಲ ಪ್ಲಾಂಟಿಂಗ್ ಮಾಡಿದ್ದು, ಎಲ್ಲ ಗಿಡಗಳು ಚೆನ್ನಾಗಿ ಬಂದಿದ್ದಾವೆ. ಆದರೆ ಕೆಲವೊಂದು ಗಿಡಗಳು ಮಾತ್ರ ಸ್ವಲ್ಪ ಭೂಮಿ ಸ್ವಲ್ಪ ಕಲ್ಲಿರುತ್ತವೆ, ಮಣ್ಣಿರುತ್ತವೆ, ಸ್ವಲ್ಪ ಹೋಗಿದೆ. ಒಂದು 5-6 ಗಿಡ ಸ್ವಲ್ಪ ಹೋಗಿರ್ಬೋದು ಅಷ್ಟೇ. ಈ ಸರಿ ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ಅದೇ ಎಲ್ಲರೂ ವಿಶ್ವ ಪರಿಸರ ದಿನಾಚರಣೆ ಬರೀ ಪರಿಸರ ದಿನಾಚರಣೆಗೆ ಮಾತ್ರ ಸೀಮಿತ ಆಗಿರ್ದೇ ಪ್ರತಿಯೊಬ್ಬ ಮನುಷ್ಯರಲ್ಲೂ ಅದು ನಮ್ಗೆ ಪರಿಸರ ಅನ್ನೋ ಕಾಳಜಿ ಎಲ್ಲರಲ್ಲೂ ಇರಬೇಕು. ನಮ್ಮ ಸುತ್ತಮುತ್ತ ಹೊಲ ಗದ್ದೆ ರಸ್ತೆ ಬದಿಲಿ ಗಿಡಗಳನ್ನ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋ ಒಂದು ಎಲ್ಲರಿಗೂ ಒಂದು ಮನವರಿಕೆ ಇದ್ದು ಅದನ್ನು ಸುಲಲಿತವಾಗಿ ಬೆಳೆಸ್ಕೊಂಡು ಹೋದರೆ ಪರಿಸರ ತಾನಾಗಿ ಸ್ವಲ್ಪ ಏನೋ ಇಂಪ್ರೂವ್ ಆಗ್ಬೋದು. ಗಿಡ ಮರಗಳನ್ನ ಚೆನ್ನಾಗಿ ಕಾಪಾಡ್ಕೋಬೇಕು, ಕಡಿಬಾರ್ದು. ರಸ್ತೆ ಬದಿ ಗಿಡಗಳನ್ನ ನೋಡ್ಕೊಬೇಕು. ತಮ್ಮ ಹೊಲಗಳು ಮನೆಗಳ ಮುಂದೆ ಎಲ್ಲ ಪರಿಸರನ ಚೆನ್ನಾಗಿ ಕಾಪಾಡ್ಕೊಂಡು ಗಿಡ ಮರ ಬೆಳೆಸ್ಕೊಂಡ್ರೆ ತಾಪಮಾನ ಇನ್ನೂ ಕಮ್ಮಿ ಆಗ್ಬೋದು. ಕಮ್ಮಿಯಾಗಿ ಪರಿಸರ ಚೆನ್ನಾಗಿರ್ತದೆ. ನಮ್ಮ ಮುಂದಿನ ಪೀಳಿಗೆಗೂ ಇದು ಒಂದು ಪರಿಸರ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಈ ಪರಿಸರ ದಿನಾಚರಣೆಗೆ ಎಲ್ರಿಗೂ ಶುಭವಾಗಲಿ ಅಂತ ಅಂದ್ಬಿಟ್ಟು ನಾನು ಹೇಳೋ ಮಾತುಗಳನ್ನ ಹೇಳ್ತಾ ಹೋಗ್ತೀನಿ. ಸರ್ ಕೂಡ ಓಕೆ ತಗೋದಿಲ್ಲ. ಹಿಂಗೆ ಅನ್ಕೊಡ